In this video, we will discuss about experiment number 4, important Viva questions and answers. That is determination of distribution coefficient of benzoic acid in water and toluene system. We will discuss important Viva questions and answers. First question: what is distribution or partition coefficient? It is a ratio of concentration of a solute distributed between two immiscible liquids at equilibrium. It is called partition coefficient or distribution coefficient. Means K is equal to, that is a distribution coefficient or partition coefficient. Okay, it is a concentration of solute in organic solvent divided by concentration of solute in aqueous solution. Okay, this ratio is called distribution coefficient or partition coefficient. State Nernst distribution law. What is the meaning of Nernst distribution law? According to this law, the solute distributes itself between two immiscible liquids in such a way that the ratio of its concentration in the two phases remains constant at a constant temperature. Andre, what is the meaning of Nernst distribution law? Andrenu solute irutte, adu distribute agutte in between two immiscible solvents. Okay, yav ತರ ಆಗುತ್ತೆ ಅಂದ್ರೆ ಅದರ ಕಾನ್ಸಂಟ್ರೇಷನ್ ರಿಮೈನ್ಸ್ ಕಾನ್ಸ್ಟೆಂಟ್ at a particular temperature ಅಥವಾ at a constant temperature. This phenomenon is called Nernst distribution law. What are the conditions for Nernst distribution law? Okay, what are the conditions? ಯಾವ ಕಂಡೀಷನ್ಸ್ ಇರಬೇಕು ಅಂತ. Solute should not undergo any association or dissociation. ಸೊಲ್ಯೂಟ್ ತಗೊಂತೀರ ನಾವು, ಸೊಲ್ಯೂಟ್ ಅದೇನ ಏನಾಗಬಾರ್ದು, ಅಸೋಸಿಯೇಷನ್ ಆಗಬಾರ್ದು ಅಥವಾ ಡಿಸೋಸಿಯೇಷನ್ ಆಗಬಾರ್ದು. ಆದರೆ ಇದು ನರ್ಸ್ಟ್ ಡಿಸ್ಟ್ರಿಬ್ಯೂಷನ್ ಲಾ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ಟೆಂಪರೇಚರ್ ಮಸ್ಟ್ ಬಿ ಕಾನ್ಸ್ಟೆಂಟ್. ಟೆಂಪರೇಚರ್ ವೇರಿ ಆಗ್ತಾ ಹೋಗ್ಬಾರ್ದು. ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಟೆಂಪರೇಚರ್ ನಮಗೆ ಫಿಕ್ಸ್ ಇರಬೇಕು, ವೇರಿ ಆಗಬಾರ್ದು. ಟೆಂಪರೇಚರ್ ಮಸ್ಟ್ ಬಿ ಕಾನ್ಸ್ಟೆಂಟ್. ನೆಕ್ಸ್ಟ್ ಸಾಲ್ವೆಂಟ್ ಶುಡ್ ಬಿ ಇಮ್ಮಿಸಿಬಲ್. ನಾವು ತಗೊಂತೀವಲ್ಲ ಎರಡು ಸಾಲ್ವೆಂಟ್ಸ್, ದಟ್ ಶುಡ್ ಬಿ ಇಮ್ಮಿಸಿಬಲ್. ಅಂದ್ರೆ ಅದೆರಡು ಸಾಲ್ಯುಬಲ್ ಈಚ್ ಅದರ್ ಆಗಬಾರ್ದು, ಸಾಲ್ಯುಬಲ್ ಆಗಬಾರ್ದು. ಇಮ್ಮಿಸಿಬಲ್ ಅಂದ್ರೆ ಟೂ ಲೇಯರ್ಸ್ ಇರಬೇಕು, ಫಾರ್ಮೇಶನ್ ಆಗಿರ್ಬೇಕು. ದಟ್ ಇಸ್ ಕಾಲ್ಡ್ ಇಮ್ಮಿಸಿಬಲ್ ಲೇಯರ್ಸ್. ಮಿಸಿಬಲ್ ಅಂದ್ರೆ ಒಂದೇ ಲೇಯರ್ ಇರುತ್ತೆ, ಇಮ್ಮಿಸಿಬಲ್ ಅಂದ್ರೆ ಎರಡು ಲೇಯರ್ಸ್ ಬಂದಿರುತ್ತೆ. ಓಕೆ, ಇದು ಕರೆಕ್ಟ್ ಇದೆ. ಇದೇನಾದರೂ ಡಿವೈಟ್ ಆದರೆ ಡಿಸ್ಟ್ರಿಬ್ಯೂಷನ್ ಅನ್ನು ಡಿವೈಟ್ ಆಗುತ್ತೆ. ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್? ಈ ಎಕ್ಸ್ಪೆರಿಮೆಂಟ್ ನ ಪ್ರಿನ್ಸಿಪಲ್ ಏನು? ಬೆಂಜೋಯಿಕ್ ಆಸಿಡ್ ಡಿಸ್ಟ್ರಿಬ್ಯೂಟ್ಸ್ ಬಿಟ್ವೀನ್ ವಾಟರ್ ಅಂಡ್ ಟಾಲಿನ್ ಅಂಡ್ ಇಟ್ಸ್ ಕಾನ್ಸಂಟ್ರೇಷನ್ ಇನ್ ಈಚ್ ಲೇಯರ್ ಇಸ್ ಡಿಟರ್ಮೈನ್ಡ್ ಬೈ ಟೈಟ್ರೇಷನ್. ಅಂದ್ರೆ ಬೆಂಜೋಯಿಕ್ ಆಸಿಡ್ ತಗೊಂತೀವಲ್ಲ, ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಬೆಂಜೋಯಿಕ್ ಆಸಿಡ್ ಇಸ್ ದಿ ಸೊಲ್ಯೂಟ್. ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇನ್ ಬಿಟ್ವೀನ್ ಟೂ ಇಮಿಸಿಬಲ್ ಸಾಲ್ವೆಂಟ್ಸ್, ಯಾವ್ದಾದ್ರು ವಾಟರ್ ಅಂಡ್ ಟಾಲ್ವಿನ್. ಓಕೆ, ಇಟ್ಸ್ ಕಾನ್ಸಂಟ್ರೇಷನ್ ನಾವು ಹೆಂಗ್ ಕಂಡಿಡ್ತೀವಿ ಅಂದ್ರೆ ಈಚ್ ಲೇಯರ್ ಅಲ್ಲಿ ಬೈ ಡೂಯಿಂಗ್ ಟೈಟ್ರೇಷನ್ ಮಾಡಿ ವಿ ಆರ್ ಫೈಂಡಿಂಗ್ ದಿ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್. ವಾಟ್ ಇಸ್ ಯೂನಿಟ್ ಆಫ್ ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್? ದರ್ ಇಸ್ ನೋ ಯೂನಿಟ್ ಬಿಕಾಸ್ ಅಲ್ಲಿ ಇಟ್ ಇಸ್ ದ ರೇಷಿಯೋ ಆಫ್ ಕಾನ್ಸಂಟ್ರೇಷನ್ಸ್. ಏನಾಗುತ್ತೆ, ಕಾನ್ಸಂಟ್ರೇಷನ್ ಯೂನಿಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಯೂನಿಟ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ದರ್ ಇಸ್ ನೋ ಯೂನಿಟ್ ಫಾರ್ ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್. ನೆಕ್ಸ್ಟ್, ವೈ is toluene used in this experiment? ಯಾಕೆ toluene ಯೂಸ್ ಮಾಡ್ತೀವಿ ಅಂದ್ರೆ, ಬಿಕಾಸ್ ಬೆಂಜೋಯಿಕ್ ಆಸಿಡ್ ಇಸ್ ಮೋರ್ ಸಾಲ್ಯುಬಲ್ ಇನ್ ದಿ toluene than the water and the two liquids are immiscible. ಯಾಕೆಂದ್ರೆ ಬೆಂಜೋಯಿಕ್ ಆಸಿಡ್ toluene ಅಲ್ಲಿ ಮೋರ್ ಸಾಲ್ಯುಬಲ್ ಆಗುತ್ತೆ ಕಂಪೇರ್ಡ್ ಟು ವಾಟರ್. ದಿಸ್ ಟೂ ಲಿಕ್ವಿಡ್ಸ್ ಆರ್ ಏನದು ಇಮ್ಮಿಸಿಬಲ್. ಅದಕ್ಕೆ ನಾವು ಇಲ್ಲಿ toluene ನಾವು ಇಲ್ಲಿ ಯೂಸ್ ಮಾಡ್ತೀವಿ. ವೈ ಇಸ್ ಬೆಂಜೋಯಿಕ್ ಆಸಿಡ್ ಸೂಟಬಲ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್? ಯಾಕೆ ಬೆಂಜೋಯಿಕ್ ಆಸಿಡ್ ಸೂಟಬಲ್ ಈ ಎಕ್ಸ್ಪೆರಿಮೆಂಟ್ಗೆ? ಬೆಂಜೋಯಿಕ್ ಆಸಿಡ್ ಪಾರ್ಷಿಯಲಿ ಅಸೋಸಿಯೇಟ್ಸ್, it undergoes dimerization in organic solvents like toluene, making it ideal to study deviations from the Nernst distribution law. ಅಂದ್ರೆ ಬೆಂಜೋಯಿಕ್ ಆಸಿಡ್ ಏನಾಗುತ್ತೆ, ಪಾರ್ಷಿಯಲಿ ಇಟ್ ಅಂಡರ್ಗೋಸ್ ಅಸೋಸಿಯೇಷನ್, ಮೀನ್ಸ್ ಡೈಮರ್ ಅಂದ್ರೆ ಲಾರ್ಜ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ. ಮೇಕಿಂಗ್ ಇಟ್ ಐಡಿಯಲ್ ಟು ಸ್ಟಡಿ ದ deviations from the Nernst law. Therefore benzoic acid is suitable for this experiment. Next, what happens to benzoic acid in the toluene? ಏನಾಗುತ್ತೆ, ಬೆಂಜೋಯಿಕ್ ಆಸಿಡ್ ಟಾಲ್ವಿನ್ ಅಂದ್ರೆ ಇಟ್ ಅಂಡರ್ಗೋಸ್ ಡೈಮರೈಸೇಷನ್ ಫಾರ್ಮಿಂಗ್ ಹೈಡ್ರೋಜನ್ ಬಾಂಡೆಡ್ ಡೈಮರ್ಸ್. ಡೈಮರ್ಸ್ ಅಂದ್ರೆ ಲಾರ್ಜ್ ಮಾಲಿಕ್ಯೂಲ್ಸ್ ಫಾರ್ಮೇಶನ್ ಆಗುತ್ತೆ. ವಾಟ್ ಇಸ್ ಅಸೋಸಿಯೇಷನ್? ವಾಟ್ಸ್ ದ ಮೀನಿಂಗ್ ಆಫ್ ಅಸೋಸಿಯೇಷನ್ ಅಂದ್ರೆ ಕಾಂಬಿನೇಷನ್ ಆಫ್ ಮಾಲಿಕ್ಯೂಲ್ಸ್ ಟು ಫಾರ್ಮ್ ಲಾರ್ಜರ್ ಯೂನಿಟ್ಸ್. ಓಕೆ, ಮಾಲಿಕ್ಯೂಲ್ಸ್ ಕಾಂಬಿನೇಟ್ ಆಗಿ ನಮಗೆ ಲಾರ್ಜ್ ಮಾಲಿಕ್ಯೂಲ್ ಬರುತ್ತೆ. ದಟ್ ಇಸ್ ಕಾಲ್ಡ್ ಅಸೋಸಿಯೇಷನ್. ವಾಟ್ ಈಸ್ ಡಿಸೋಸಿಯೇಷನ್? ಬ್ರೇಕಿಂಗ್ ಆಫ್ ಮಾಲಿಕ್ಯೂಲ್ಸ್ ಇಂಟು ಸ್ಮಾಲರ್ ಅಯಾನ್ಸ್ ಆರ್ ಪಾರ್ಟಿಕಲ್ಸ್ ಇಸ್ ಕಾಲ್ಡ್ ಡಿಸೋಸಿಯೇಷನ್. Dissociation means molecules
ಏನಾಗುತ್ತೆ, ಬ್ರೇಕ್ ಆಗಿ ಅಯಾನ್ಸ್ ಆಗಿ ಅಥವಾ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಇಸ್ ಕಾಲ್ಡ್ ಡಿಸೋಸಿಯೇಷನ್. ನೆಕ್ಸ್ಟ್, ಹೌ ಇಸ್ ಮಾಡಿಫೈಡ್ ಡಿಸ್ಟ್ರಿಬ್ಯೂಷನ್ ಲಾ ರಿಟರ್ನ್ ಫಾರ್ ಅಸೋಸಿಯೇಷನ್? ಯಾವ ತರ ನಾವು ಇಲ್ಲಿ ಬರಿತೀವಿ ಮಾಡಿಫೈಡ್ ಡಿಸ್ಟ್ರಿಬ್ಯೂಷನ್ ಲಾ? ದಟ್ ಇಸ್ ಕೆ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ಆರ್ಗ್ಯಾನಿಕ್ ಲೇಯರ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ಏಕ್ವೇಸ್ ಲೇಯರ್. ಇಲ್ಲಿ ನಾವು ಸ್ಕ್ವೇರ್ ರೂಟ್ ತಗೊಂತೀವಿ. ಓಕೆ, ಸ್ಕ್ವೇರ್ ರೂಟ್ ತಗೊಂತೀವಿ, the root of. Next, why do you take square root of concentration in the organic layer? ಇಲ್ಲ ತಗೊಂತೀವಿ ಅಂತ. ಓಕೆ, ಮಾಡಿಫಿಕೇಶನ್ ಮಾಡಿದಾಗ ಬಿಕಾಸ್ ಬೆಂಜೋಯಿಕ್ ಆಸಿಡ್ ಫಾರ್ಮ್ಸ್ ಡೈಮರ್ಸ್. ಓಕೆ, ನಾವು ಆಲ್ರೆಡಿ ಹೇಳಿದ್ವಿ ಬೆಂಜೋಯಿಕ್ ಆಸಿಡ್ ಫಾರ್ಮ್ಸ್ ಡೈಮರ್ ಇನ್ ಆರ್ಗಾನಿಕ್ ಲೇಯರ್. ದಟ್ ಇಸ್ ಅಸೋಸಿಯೇಷನ್ ಫ್ಯಾಕ್ಟರ್ ಇಸ್ ಹಿಯರ್ 2. ಡೈಮರ್ ಅಂದ್ರೆ 2. ಸೊ ಕಾನ್ಸಂಟ್ರೇಷನ್ ಇಸ್ ಕರೆಕ್ಟೆಡ್ ಯೂಸಿಂಗ್ ದಿ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ ತಗೊಂಡು ನಾವು ಕಾನ್ಸಂಟ್ರೇಷನ್ ನಾವು ಕರೆಕ್ಟ್ ಮಾಡ್ತೀವಿ. therefore here we are taking root. In this experiment, which is lower layer and which is upper layer, ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅಂದ್ರೆ ಯಾವುದು ಬೆಂಜೋಯಿಕ್ ಆಸಿಡ್ ಬಿಟ್ವೀನ್ ವಾಟರ್ ಅಂಡ್ ಟಾಲಿನ್, ಯಾವುದು ಲೋವರ್ ಲೇಯರ್, ಯಾವುದು ಅಪ್ಪರ್ ಲೇಯರ್. Lower layer is water, that is aqueous layer, because its density is high compared to upper organic layer. Water density 1 gram per centimeter cube, whereas toluene density 0.87 gram per centimeter cube. Therefore density ಯಾವ್ದು ಜಾಸ್ತಿ ವಾಟರ್ದು, therefore ಅದರದ್ದು ಲೇಯರ್ ಕೆಳಗಡೆ ಇರುತ್ತೆ. ಅಪ್ಪರ್ ಲೇಯರ್ ಯಾವುದಿಲ್ಲಿ, that is organic layer, that is toluene. Okay, because its density is low compared to water. What happens if a solute dissociates instead of association? Associates ಆದರೆ solute ಏನಾದರೂ ಡಿಸೋಸಿಯೇಟ್ಸ್ ಆದರೆ ಅಥವಾ ಡಿಸೋಸಿಯೇಷನ್ ಆದರೆ ಕಂಪೇರ್ ಟು ಅಸೋಸಿಯೇಷನ್ ಏನಾಗುತ್ತೆ? ಮಾಡಿಫೈಡ್ ಡಿಸ್ಟ್ರಿಬ್ಯೂಷನ್ ಲಾ ಇನ್ವಾಲ್ವ್ಸ್ ದಿ ಹೈಯರ್ ಪವರ್ಸ್ ಇನ್ಸ್ಟೆಡ್ ಆಫ್ ಸ್ಕ್ವೇರ್ ರೂಟ್. ಅಂದ್ರೆ ಡಿಸ್ಟ್ರಿಬ್ಯೂಷನ್ ನೀವು ಹೈಯರ್ ಪವರ್ ತಗೋಬೇಕು ಇನ್ಸ್ಟೆಡ್ ಆಫ್ ಸ್ಕ್ವೇರ್ ರೂಟ್. What is a solvent extraction? A technique used to separate the components based on their distribution between two immiscible liquids. ಅಂದ್ರೆ ಇದೊಂದು ಟೆಕ್ನಿಕ್. Solvent extraction is a technique to separate compounds based on their distribution between two immiscible liquids. Okay, it is a main principle of solvent extraction. Why should the mixture be shaken well? ಯಾಕೆ ಮಿಕ್ಸರ್ ನಾವು ಶೇಕ್ ಮಾಡಬೇಕು ಚೆನ್ನಾಗಿ? To ensure equilibrium distribution of solute between two phases. ಅಂದ್ರೆ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗಕ್ಕೆ solute in between two immiscible liquids ನಾವು ಚೆನ್ನಾಗಿ ಶೇಕ್ ಮಾಡಬೇಕು. ಚೆನ್ನಾಗಿ ಶೇಕ್ ಮಾಡಿದ್ರೆ ರಿಸಲ್ಟ್ಸ್ ಕರೆಕ್ಟ್ ಬರುತ್ತೆ, ಇಲ್ಲಾಂದ್ರೆ ರಿಸಲ್ಟ್ಸ್ ರಾಂಗ್ ಆಗುತ್ತೆ. Why is temperature kept constant? Because distribution coefficient depends upon the temperature. ಯಾಕೆ ಟೆಂಪರೇಚರ್ ಫಿಕ್ಸ್ ಇರಬೇಕಂದ್ರೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್ ಅಥವಾ ಡಿಸ್ಟ್ರಿಬ್ಯೂಷನ್ ಲಾ ಯಾವ್ದು ಡಿಪೆಂಡ್ ಆಗಿರುತ್ತೆ? ಟೆಂಪರೇಚರ್ ವೇರಿ ಮಾಡಿದ್ರೆ ನಿಮಗೆ ಇದು ವೇರಿ ಆಗುತ್ತೆ ಮತ್ತು ರಾಂಗ್ ರಿಸಲ್ಟ್ಸ್ ಬರುತ್ತೆ. ಹೌ ಯು ಡಿಟರ್ಮೈನ್ ದ ಕಾನ್ಸಂಟ್ರೇಷನ್ ಇನ್ ದಿ aqueous layer? ಹೆಂಗೆ ನೀವು ಫೈಂಡ್ ಔಟ್ ಮಾಡ್ತೀರಾ? ಬೈ ಟೈಟ್ರೇಟಿಂಗ್ ವಿತ್ ಸ್ಟ್ಯಾಂಡರ್ಡ್ NaOH ಯೂಸಿಂಗ್ ಫಿನಾಪ್ಥಲಿನ್ ಇಂಡಿಕೇಟರ್. aqueous layer ಆಗಲಿ ಅಥವಾ ಆರ್ಗಾನಿಕ್ ಲೇಯರ್ ಆಗಲಿ ಏನು ಮಾಡ್ತೀವಿ? ಬೈ ಟೈಟ್ರೇಟಿಂಗ್ ವಿತ್ ಸ್ಟ್ಯಾಂಡರ್ಡ್ NaOH ಯೂಸಿಂಗ್ ಫಿನಾಪ್ಥಲಿನ್ ಆಸ್ ಎ ಇಂಡಿಕೇಟರ್. ಇಲ್ಲಿ ಯಾವ ತಗೊಂತೀವಿ ನಾವು? ವಿ ಆರ್ ಟೇಕಿಂಗ್ NaOH ಆಸ್ ದಿ ಸ್ಟ್ಯಾಂಡರ್ಡ್ ಸಬ್ಸ್ಟೆನ್ಸ್. ಇಂಡಿಕೇಟರ್ ಯಾವುದಿಲ್ಲಿ? phenolphthalein indicator. Why is phenolphthalein used as an indicator? Because phenolphthalein it is colorless in acidic media, pink in basic media. Therefore we can find out exact end point by using phenolphthalein indicator. Why is distribution law important? Yaki important distribution law? It is used in solid extraction, drug distribution and purification processes. Therefore it is it plays a very important role. Yavadu distribution law. What is equilibrium in this experiment? State where the concentration ratio of solute in both layers becomes constant. Okay, concentration of solute in both layers becomes constant. That is called equilibrium anta kariತೀವಿ. What will happen if solvents are miscible? Solvents ಎರಡು ಮಿಕ್ಸ್ ಆಗಿಬಿಟ್ರೆ ಏನಾಗುತ್ತೆ? ಡಿಸ್ಟ್ರಿಬ್ಯೂಷನ್ ಲಾ ಇಟ್ ಇಸ್ ನಾಟ್ ಅಪ್ಲಿಕೇಬಲ್. ಓಕೆ, ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಓಕೆ, ಶುಡ್ ಬಿ ಮಿಸಿಬಲ್ ಇರಬೇಕು, ಮಿಸಿಬಲ್ ಇರಬಾರ್ದು. ಗಿವ್ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಲಾ. ಇದರ ಅಪ್ಲಿಕೇಶನ್ಸ್ ಏನು ಡಿಸ್ಟ್ರಿಬ್ಯೂಷನ್ ಲಾ? ಅದು it is used for the extraction of organic compounds, pharmacology and drug formulation ಗೆ ಅಲ್ಲೂ ಯೂಸ್ ಮಾಡ್ತೀವಿ. ಸೆಪರೇಷನ್ ಆಫ್ ಮೆಟಲ್ ಅಯಾನ್ಸ್ ಅಲ್ಲಿ ಇದನ್ನ ಯಾವುದನ್ನ ಡಿಸ್ಟ್ರಿಬ್ಯೂಷನ್ ಲಾನ ಯೂಸ್ ಮಾಡ್ತೀವಿ. ಕ್ರೋಮಟೋಗ್ರಫಿ ಟೆಕ್ನಿಕ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಈ ಪ್ರಿನ್ಸಿಪಲ್ ನ ಯೂಸ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಲಾ ಪ್ರಿನ್ಸಿಪಲ್ ನ. ಇದೆಲ್ಲ ಇಂಪಾರ್ಟೆನ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಲಾ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ಇಫ್ ಲೇಯರ್ಸ್ ಆರ್ ನಾಟ್ ಪ್ರಾಪರ್ಲಿ ಸಪರೇಟೆಡ್? ಎರಡು ಲೇಯರ್ಸ್ ಬಂದಿರೋದು ಏನಾಗುತ್ತೆ? ಇಟ್ ಲೀಡ್ಸ್ ಟು ಇನ್ಕರೆಕ್ಟ್ ಕಾನ್ಸಂಟ್ರೇಷನ್ ವ್ಯಾಲ್ಯೂಸ್ ಅಂಡ್ ರಾಂಗ್ ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್. ರಾಂಗ್ ಬರ್ತದೆ.
ವೈ ಡು ವಿ ಯೂಸ್ ಎ ಸಪ್ರೇಟಿಂಗ್ ಫನಲ್? ಸಪ್ರೇಟ್ ಮಾಡೋಕ್ಕೆ ಎರಡು ಲೇಯರ್ಸ್ ನಾವು ವಿ ಆರ್ ಯೂಸಿಂಗ್ ಸಪ್ರೇಟಿಂಗ್ ಫನಲ್ ಟು ಎಫೆಕ್ಟಿವ್ಲಿ ಸಪ್ರೇಟ್ ಟು ಇನ್ವಿಸಿಬಲ್ ಲಿಕ್ವಿಡ್ ಲೇಯರ್ಸ್. ವಿ ಆರ್ ಯೂಸಿಂಗ್ ಸಪ್ರೇಟಿಂಗ್ ಫನಲ್. ಥ್ಯಾಂಕ್ ಯು.